ಕಂಪ್ಲಿ ಗಂಗಾವತಿ ಸೇತುವೆ ನಿರ್ಮಾಣಕ್ಕೆ ಇದೀಗ ಕಾಲ ಕೂಡಿ ಬಂದಿದೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಸೇತುವೆ ಯೋಜನೆಗೆ ಚಾಲನೆ ಸಿಗ್ತಾ ಇದೆ. ಇನ್ನು ತುಂಗಭದ್ರಾ ನದಿ ಹೊಸ ಸೇತುವೆಗೆ ಮಣ್ಣು ಪರೀಕ್ಷೆ ಕೂಡ ಆರಂಭ ಆಗಿರುವಂತದ್ದು. ಸಿರಗುಪ್ಪ ಕಡೆ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಸೇತುವೆ ನಿರ್ಮಾಣಕ್ಕೆ ಇದೀಗ ಎಲ್ಲಾ ರೀತಿಯಲ್ಲೂ ಕೂಡ ಆರಂಭದ ಕಾರ್ಯಗಳನ್ನು ಶುರು ಮಾಡಿಕೊಂಡಿದ್ದಾರೆ. ಕಂಪ್ಲಿ ಹಾಗೂ ಗಂಗಾವತಿ ಸೇತುವೆ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದಿದೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಸೇತುವೆ ಇದೀಗ ಈ ಒಂದು ಸೇತುವೆ ಯೋಜನೆಗೆ ಚಾಲನೆಯನ್ನ ಕೂಡ ಕೊಡಲಾಗ್ತಾ ಇದೆ. ತುಂಗಭದ್ರಾ ನದಿ ಹೊಸ ಸೇತುವೆಗೆ ಮಣ್ಣು ಪರೀಕ್ಷೆ ಕೂಡ ಆರಂಭ ಆಗಿರುವಂತದ್ದು. ಸಿರಗುಪ್ಪ ಕಡೆ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಸೇತುವೆ ನಿರ್ಮಾಣ. ಹಳೆಯ ಸೇತುವೆ 1961ರಲ್ಲಿ ನಿರ್ಮಾಣ ಆಗಿತ್ತು. 1934 ಅಡಿ ಉದ್ದ. ಮಳೆಗಾಲದ ನೀರು ಹೆಚ್ಚಾದ್ರೆ ಸೇತುವೆ ಮೇಲೆ ಸಂಚಾರ ಕೂಡ ನಿಷೇಧ ಮಾಡಲಾಗ್ತಾ ಇತ್ತು. ವಾಹನಗಳ ಓಡಾಟದಿಂದ ಬೆರುಕು ಬಿಟ್ಟಿತ್ತು ಸೇತುವೆ. ಮಳೆ ಬಂದ್ರಂತೂ ಈ ಒಂದು ಸೇತುವೆ ಮೇಲೆ ಓಡಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸಬಾರದು ಅನ್ನುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಕೆಲವೊಂದಷ್ಟು ಕ್ರಮಗಳನ್ನ ತೆಗೆದುಕೊಂಡು ಸಂಪೂರ್ಣವಾಗಿ ಸ್ಥಗಿತ ಮಾಡ್ತಾ ಇತ್ತು. ಅಲ್ಲಿ ಓಡಾಟವನ್ನ ನಿಷೇಧ ಮಾಡ್ತಾ ಇತ್ತು. ಇದೀಗ ಆ ಒಂದು ಸೇತುವೆಯನ್ನ ಸರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಆರಂಭ ಮಾಡಿದ್ದಾರೆ ಕೆಲಸಗಳನ್ನ. ಬಿರುಕು ಬಿಟ್ಟಿದ್ದಂತಹ ಹಳೆಯ ಸೇತುವೆ ಹೊಸ ಸೇತುವೆ ವೆಚ್ಚಕ್ಕೆ ಸರ್ಕಾರ ಈಗಾಗಲೇ 100 ಕೋಟಿ ರೂಪಾಯಿ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ. ಮಣ್ಣು ಪರೀಕ್ಷೆ ಬಳಿಕ ಸ್ಥಳವನ್ನ ನಿಗದಿ ಮಾಡಿ ಡಿಪಿಆರ್ ಸಿದ್ಧತೆಗೆ ಕ್ರಮವನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಇದರಿಂದ ಅಲ್ಲಿ ಸುತ್ತಮುತ್ತಲೂ ಇರುವಂತಹ ಜನರಿಗೂ ಕೂಡ ಹೆಚ್ಚಿನ ಸಂತೋಷ ಕೂಡ ಆಗ್ತಾ ಇರುವಂತದ್ದು. ಒಂದು ಆ ಕಡೆಯಿಂದ ಇನ್ನೊಂದು ಕಡೆ ಬದಿಗೆ ಹೋಗಬೇಕು ಅಂತ ಅಂದಂತಹ ಸಂದರ್ಭದಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಹೆಚ್ಚಿನ ಕಷ್ಟ ಆಗ್ತಾ ಇದ್ದಂಥದ್ದು. ಈಗ ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗುವಂತ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಕಂಪ್ಲಿ ಗಂಗಾವತಿ ಸೇತುವೆ ನಿರ್ಮಾಣಕ್ಕೆ ಇದೀಗ ಕಾಲ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಅಲ್ಲಿನ ಸ್ಥಳೀಯರ ರೆಸ್ಪಾನ್ಸ್ ಯಾವ ರೀತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಸುಕನ್ಯಾ, ಏನಂತಂದ್ರೆ ಈ ಒಂದು ಕಂಪ್ಲಿಯ ಒಂದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತ ಏನು ಒಂದು ಸೇತುವೆ ಇತ್ತು, ಇದು ಸುಮಾರು 1961ನೇ ಇಸವಿಯಲ್ಲಿ ಕಟ್ಟಿದಂತಹ ಒಂದು ಸೇತುವೆ ಆಗಿತ್ತು. ಈಗ ತುಂಗಭದ್ರಾ ನದಿ ಪ್ರತಿ ವರ್ಷ ತುಂಗಭದ್ರಾ ಡ್ಯಾಮ್ ತುಂಬಿದಂತ ಸಂದರ್ಭದಲ್ಲಿ ಏನು ಹೆಚ್ಚುವರಿಯಾಗಿ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಂತ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಗಂಗಾವತಿ ಮತ್ತು ಬಳ್ಳಾರಿಯ ಕಂಪ್ಲಿಯ ಒಂದು ಸಂಪರ್ಕ ಕಡಿತ ಆಗ್ತಾ ಇತ್ತು. ಇದನ್ನ ಮನಗಂಡಂತ ಹಿನ್ನೆಲೆಯಲ್ಲಿ ಹಲವು ದಶಕಗಳಿಂದ ಈ ಒಂದು ಕಂಪನಿಯ ಸೇತುವೆಯನ್ನ ಎತ್ತರಿಸಬೇಕು ಅಂತ ಹೇಳಿ ಒಂದು ಆಗ್ರಹ ಆ ಭಾಗದ ಜನರಲ್ಲಿತ್ತು. ಹಾಗಾಗಿ ಹಲವಾರು ಬಾರಿ ಅವರು ಒಂದು ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾ ಬಂದಿದ್ರು. ಆದ್ರೆ ಕಳೆದ ಬಾರಿ ಏನು ಒಂದು ತುಂಗಭದ್ರಾ ಡ್ಯಾಮ್ಗೆ ಅವಧಿಗಿನ ಮುಂಚೆನೆ ಏನು ಡ್ಯಾಮ್ ತುಂಬಿತು, ಅಲ್ಲಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಒಂದು ತಿಂಗಳುಗಳ ಕಾಲ ಏನ್ ಬಿಟ್ರು, ಆಗ ಗಂಗಾವತಿ ಮತ್ತು ಕಂಪ್ಲಿಯ ಒಂದು ಸಂಪರ್ಕ ಕಡಿದು ಹೋದ್ರಿಂದ ಸುತ್ತ ಓಡಾಡತಕ್ಕಂತ ಹಲವಾರು ಹಳ್ಳಿಯ ಗ್ರಾಮಸ್ಥರು ಅವರು ಸುಮಾರು 20ರಿಂದ 30 ಕಿಲೋಮೀಟರ್ ಹೆಚ್ಚು ಬರ್ತಕ್ಕಂತ ಸಂದರ್ಭ ನಿರ್ಮಾಣ ಆಯಿತು. ಹಾಗಾಗಿ ಇದೀಗ ಒಂದು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನು ಎತ್ತರಿಸುವಂತ ಒಂದು ಕಾರ್ಯಕ್ಕೆ ಈಗ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಏನು ಸಿರಗುಪ್ಪ ಭಾಗದ ಕಡೆಗೆ ಈಗ 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಈಗ ಒಂದು ಸಾಯಿಲ್ ಟೆಸ್ಟ್ ನಡೀತಾ ಇದೆ. ಈಗ ಪರಿಣಿತ ತಜ್ಞರು ಬಂದು ಸಾಯಿಲ್ ಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಅಂದುಕೊಂಡಂತೆ ಎಲ್ಲವುಗಳು ಮುಗಿದ್ರೆ ಈ ವರ್ಷದ ಏನು ಹೊಸ ವರ್ಷದ 2026ನೇ ಆರಂಭದಲ್ಲಿನೇ ಈ ಒಂದು ಸೇತುವೆಯ ಒಂದು ಪಿಲ್ಲರ್ ಗಳನ್ನ ಹಾಕ್ಲಿಕ್ಕೆ ಮತ್ತೆ ಈ ಒಂದು ಸೇತುವೆ ಎತ್ತರಿಸುವಂತ ಕಾಮಗಾರಿ ಆರಂಭ ಆಗ್ತದೆ. ಇದರಿಂದ ಈ ಭಾಗದ ಒಂದು ಹಳ್ಳಿಗಳ ಏನು ರೈತರಿದ್ದಾರೆ ಇವರಲ್ಲಿ ಒಂದು ಸಂತಸ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಎಸ್ ನಾಗರಾಜ್, ಇನ್ನೊಂದ್ ಕಡೆನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಸೇತುವೆ ಮೇಲೆ ಸಂಚಾರ ಮಾಡೋದು ಸಂಪೂರ್ಣವಾಗಿ ಸ್ಥಗಿತ ಕೂಡ ಮಾಡ್ತಾ ಇದ್ರು. ಯಾಕಂತ ಅಂದ್ರೆ ಆ ಸೇತುವೆ ಮೇಲೆ ಓಡಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇದೀಗ ಸೇತುವೆ ಪುನರಾರಂಭ ಮಾಡೋದಕ್ಕೆ ಕೂಡ ಯೋಜನೆಯನ್ನ ರೂಪಿಸಿರುವಂತದ್ದು. ಇನ್ನೊಂದ್ ಕಡೆನಲ್ಲಿ ಈ ಸೇತುವೆ ಕಾರ್ಯ ಆರಂಭ ಆದ್ಮೇಲೆ ಬೇರೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡಿದ್ದಾರೆ ಸಂಚಾರಕ್ಕೆ? ಸುಕನ್ಯಾ, ಇದೀಗ ಏನಂತಂದ್ರೆ ಈಗ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ನೂತನ ಸೇತುವೆ ನಿರ್ಮಾಣ ಮಾಡ್ಲಿಕ್ಕೆ ಈಗ ಡಿಪಿಆರ್ ನ ಸಿದ್ಧಪಡಿಸಿದ್ದಾರೆ. ಈಗ ಸಾಯಿಲ್ ಟೆಸ್ಟ್ ನಡೀತಾ ಇದೆ. ಈಗಷ್ಟೇ ಅದು ಕಾಮಗಾರಿ ಆರಂಭ ಆಗ್ಬೇಕಾಗಿದೆ. ತದನಂತರ ಇದಕ್ಕೆ ಒಂದು ಪರ್ಯಾಯ ಒಂದು ವ್ಯವಸ್ಥೆಯನ್ನ, ಯಾಕಂತಂದ್ರೆ ಇದು ಒಂದು ಬಹಳ ಉದ್ದವಾದಂತ ಸೇತುವೆ. ಈಗ ಸಿರಗುಪ್ಪದ ಭಾಗದಿಂದ ಈ ಒಂದು ಸೇತುವೆಯನ್ನ ಈಗ ನಿರ್ಮಾಣ ಮಾಡಿಕೊಂಡು ಬರುವಂತ ಒಂದು ಯೋಜನೆ ಈಗ ಅವನ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ. ಇದರ ಒಂದು ರೂಪುರೇಷೆ ಸಿದ್ಧವಾದ ನಂತರ ಕಾಮಗಾರಿ ಆರಂಭವಾದ ನಂತರ ಈ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳಿದ್ದಾರೆ.
ಧನ್ಯವಾದಗಳು ನಾಗರಾಜ್. ಹೆಚ್ಚಿನ ಮಾಹಿತಿಗಾಗಿ